ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಇತಿಹಾಸ ನನ್ನ ಕಡೆ ದಯೆಯಿಂದ ಇರುತ್ತೆ. ಮಾಧ್ಯಮಗಳು ಅಥವಾ ವಿರೋಧ ಪಕ್ಷಗಳು ನನ್ನನ್ನು ನಡೆಸಿಕೊಂಡ ರೀತಿಗಿಂತ ಇತಿಹಾಸ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತೆ. 2014ರಲ್ಲಿ ತಮ್ಮ ಕೊನೆಯ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ ಮಾತುಗಳಿವು. ಅಂದು ಈ ಮಾತನ್ನ ಹಲವರು ಗೇಲಿ ಮಾಡಿದ್ದರು. ಒಬ್ಬ ಅಸಹಾಯಕ ಪ್ರಧಾನಿಯ ಅಳಲು ಅಂತ ತಳ್ಳಿ ಹಾಕಿದ್ರು. ಆದ್ರೆ ಅವರು ತೀರಿಕೊಂಡ ನಂತರ ಸುಪ್ರೀಂ ಕೋರ್ಟ್ ನೀಡಿದ ಒಂದು ಐತಿಹಾಸಿಕ ತೀರ್ಪು ಈ ಮಾತನ್ನ ಸತ್ಯ ಮಾಡಿದೆ. ಹೌದು, ಇಡೀ UPA 2 ಸರ್ಕಾರವನ್ನೇ ಅಲ್ಲಾಡಿಸಿ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದ್ದ ಕೋಲ್ಗೇಟ್ ಅಂದ್ರೆ ಕಲ್ಲಿದ್ದಲು ಹಂಚಿಕೆ ಹಗರಣದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರವಾಗಿ ಸಂಪೂರ್ಣ ಕ್ಲೀನ್ ಚಿಟ್ ನೀಡಿದೆ. ಅಷ್ಟಕ್ಕೂ ಏನಿದು ಪ್ರಕರಣ? ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನಿದೆ? ಒಬ್ಬ ದೇಶ ಕಂಡ ಅತಿ ದೊಡ್ಡ ಆರ್ಥಿಕ ತಜ್ಞ ಕಲ್ಲಿದ್ದಲು ಹಗರಣದ ಆರೋಪ ಹೊತ್ತು ಕೊನೆಗೆ ನ್ಯಾಯ ಪಡೆದಿದ್ದು ಹೇಗೆ? ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನ ಕಡೆತನಕ ಮಿಸ್ ಮಾಡದೆ ನೋಡಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಾಲ್ಯ ಬಾಜ್ವಿ ಮತ್ತು ನ್ಯಾಯಮೂರ್ತಿ ವಿ ಮೋಹನ್ ಅವರಿದ್ದ ಪೀಠ ಈ ಮಹತ್ವದ ತೀರ್ಪನ್ನ ನೀಡಿದೆ. ಕಲ್ಲಿದ್ದಲು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮೇಲಿದ್ದ ಕೇಸ್ಗಳನ್ನ ಬಂದ್ ಮಾಡಲು ಕೇಂದ್ರೀಯ ತನಿಖಾ ಸಂಸ್ಥೆ CBI ನಿರ್ಧರಿಸಿತ್ತು. CBI ಸಲ್ಲಿಕೆ ಮಾಡಿದ್ದ ಈ ಕ್ಲೋಸರ್ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಒಪ್ಪಿಕೊಂಡಿದೆ. ಅಷ್ಟೇ ಅಲ್ಲ, 2015ರಲ್ಲಿ ವಿಚಾರಣಾ ನ್ಯಾಯಾಲಯ ಅಂದ್ರೆ ಟ್ರಯಲ್ ಕೋರ್ಟ್ ಮನಮೋಹನ್ ಸಿಂಗ್ ಅವರಿಗೆ ಜಾರಿ ಮಾಡಿದ್ದ ಸಮನ್ಸ್ ಅನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ? CBI ನೀಡಿದ್ದ ಕ್ಲೋಸರ್ ರಿಪೋರ್ಟ್ ಅನ್ನ ತಳ್ಳಿ ಹಾಕಲು ಮತ್ತು ಮನಮೋಹನ್ ಸಿಂಗ್ ಅವರ ವಿರುದ್ಧ ವಿಚಾರಣೆ ಕೈಗೆತ್ತಿಕೊಳ್ಳಲು ವಿಚಾರಣಾ ನ್ಯಾಯಾಧೀಶರಿಗೆ ಯಾವುದೇ ಬಲವಾದ ಕಾರಣ ಇರಲಿಲ್ಲ. CBI ವರದಿಯನ್ನ ತಿರಸ್ಕರಿಸಿದ್ದು ತಪ್ಪು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನಿಮಗೆ ಗೊತ್ತಿರಲಿ, ಡಿಸೆಂಬರ್ 26, 2024ರಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಯೋಸಹಜ ಕಾರಣಗಳಿಂದ ನಿಧನರಾದರು. ಅವರು ಬದುಕಿದ್ದಾಗ ಸಿಗದ ಈ ನ್ಯಾಯ ಅವರು ತೀರಿಕೊಂಡ ನಂತರ ಸಿಕ್ಕಿದೆ. ಇಷ್ಟಕ್ಕೂ ಈ ಇಡೀ ಪ್ರಕರಣ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನ ನೋಡೋದಾದ್ರೆ 2005ರಲ್ಲಿ ಒಡಿಶಾದ ತಳಬೀರ 2 ಎಂಬ ಕಲ್ಲಿದ್ದಲು ಬ್ಲಾಕ್ ಅನ್ನು ಹಂಚಿಕೆ ಮಾಡಲಾಗಿತ್ತು. ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದರು. ಜೊತೆಗೆ ಕಲ್ಲಿದ್ದಲು ಸಚಿವಾಲಯದ ಉಸ್ತುವಾರಿಯನ್ನು ತಾವೇ ವಹಿಸಿಕೊಂಡಿದ್ದರು. ಆರಂಭದಲ್ಲಿ 25ನೇ ಸ್ಕ್ರೀನಿಂಗ್ ಕಮಿಟಿ ಈ ಕಲ್ಲಿದ್ದಲು ಬ್ಲಾಕ್ ಅನ್ನ ನೆಡುವೇಲಿ ಲಿಗ್ನೈಟ್ ಕಾರ್ಪೊರೇಟ್ NLC ಎಂಬ ಸಾರ್ವಜನಿಕ ವಲಯದ ಸಂಸ್ಥೆಗೆ ಹಂಚಿಕೆ ಮಾಡಲು ಶಿಫಾರಸು ಮಾಡಿತ್ತು. ಆದ್ರೆ ನಂತರ ಪ್ರಸಿದ್ಧ ಉದ್ಯಮಿ ಕುಮಾರ್ ಮಂಗಳಂ ಬಿರ್ಲಾ ಅವರು ಪ್ರಧಾನಿ ಕಚೇರಿಗೆ ಪತ್ರಗಳನ್ನ ಬರೆದು ತಮ್ಮ ಸಂಸ್ಥೆಯಾದ ಹಿಂಡಾಲ್ಕೋ ಆದಿತ್ಯ ಬಿರ್ಲಾ ಗ್ರೂಪ್ ಸಂಸ್ಥೆಗೂ ಕಲ್ಲಿದ್ದಲು ಒದಗಿಸುವಂತೆ ವಿನಂತಿ ಮಾಡಿಕೊಂಡರು. ಇದರ ನಂತರ ಮಹಾನದಿ ಕೋಲ್ಫೀಲ್ಡ್ NLC ಮತ್ತು ಹಿಂಡಾಲ್ಕೋ ಕಂಪನಿಗಳು ಸೇರಿ ಜಂಟಿ ಸಹಭಾಗಿತ್ವ ರಚಿಸಿಕೊಂಡವು. ಆಗಿನ ಕಲ್ಲಿದ್ದಲು ಕಾರ್ಯದರ್ಶಿ PC ಪರಾಕ್ ಅವರು ಹಿಂಡಾಲ್ಕೋ ವರದಿಯನ್ನ ಇದರಲ್ಲಿ ಸೇರಿಸಿಕೊಳ್ಳುವಂತೆ ಪ್ರಸ್ತಾವನೆ ನೀಡಿದರು. ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಈ ಪ್ರಸ್ತಾವನೆಗೆ ಅಂಕಿತ ಹಾಕಿದರು. ಆದ್ರೆ PMOನ ಇಬ್ಬರು ಅಧಿಕಾರಿಗಳು ಮಾರ್ಗದರ್ಶಿ ಸೂತ್ರಗಳನ್ನು ಸಡಿಲಗೊಳಿಸುವ ಬಗ್ಗೆ ಎಚ್ಚರಿಕೆಯ ಟಿಪ್ಪಣಿಯನ್ನು ನೀಡಿದ್ದರು. ಅದನ್ನ ಕಡೆಗಣಿಸಿ ಹಿಂಡಾಲ್ಕೋ ಕಂಪನಿಗೆ ಅನುಕೂಲ ಮಾಡಿಕೊಡಲು ಸಿಂಗ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಎಂದು ವಿಚಾರಣಾ ನ್ಯಾಯಾಲಯ ಆರೋಪಿಸಿತ್ತು. ಅಲ್ಲದೆ ಇದರಿಂದ NLC ಸಂಸ್ಥೆಗೆ ಹಾನಿಯಾಗಿದೆ ಎಂದು ಕೋರ್ಟ್ ಭಾವಿಸಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ CBI 2014ರ ಆಗಸ್ಟ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ದೆಹಲಿಯ ವಿಶೇಷ CBI ನ್ಯಾಯಾಲಯಕ್ಕೆ 2 ಬಾರಿ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿತ್ತು. ಮನಮೋಹನ್ ಸಿಂಗ್ ಅವರ ವಿರುದ್ಧ ಯಾವುದೇ ಅಪರಾಧಿಕ ಸಾಕ್ಷ್ಯಗಳಿಲ್ಲ, ಕೇಸ್ ಬಂದ್ ಮಾಡಿ ಎಂದು CBI ಹೇಳಿತ್ತು. ಆದರೆ 2015ರ ಮಾರ್ಚ್ನಲ್ಲಿ
ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಬದಲಾದ ನಂತರ ವಿಶೇಷ ಕೋರ್ಟ್ ಸಿಬಿಐನ ಕ್ಲೋಸರ್ ರಿಪೋರ್ಟ್ ಅನ್ನ ತಿರಸ್ಕರಿಸಿತು. ಮನಮೋಹನ್ ಸಿಂಗ್ ಉದ್ಯಮಿ ಕುಮಾರ್ ಮಂಗಳಂ ಬಿರ್ಲಾ, ಮಾಜಿ ಕಲ್ಲಿದ್ದಲು ಕಾರ್ಯದರ್ಶಿ ಪಿಸಿ ಫರಾಕ್, ಹಿಂಡಲ್ಕೋ ಕಂಪನಿ ಮತ್ತು ಅದರ ಅಧಿಕಾರಿಗಳಾದ ಬಿ ಶುಭೇಂದು ಅಮಿತಾಬ್ ಹಾಗೂ ಡಿ ಭಟ್ಟಾಚಾರ್ಯ ಅವರಿಗೆ ಆರೋಪಿಗಳು ಎಂದು ಸಮನ್ಸ್ ಜಾರಿ ಮಾಡಿತು. ಭಾರತದ ಇತಿಹಾಸದಲ್ಲೇ ಪ್ರಧಾನಿಯಾಗಿದ್ದ ಒಬ್ಬರಿಗೆ ಅವರು ಅಧಿಕಾರದಲ್ಲಿದ್ದಾಗ ತೆಗೆದುಕೊಂಡ ಆಡಳಿತಾತ್ಮಕ ನಿರ್ಧಾರಕ್ಕಾಗಿ ಅಪರಾಧ ಪ್ರಕರಣದಲ್ಲಿ ಸಮನ್ಸ್ ಬಂದದ್ದು ಇದೇ ಮೊದಲು. ಈ ಸಮನ್ಸ್ ಅನ್ನು ಪ್ರಶ್ನಿಸಿ ಮನಮೋಹನ್ ಸಿಂಗ್ ಅವರು ತಕ್ಷಣವೇ 2015 ಏಪ್ರಿಲ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ತಮಗೆ ಯಾವುದೇ ಗೂಢ ಉದ್ದೇಶವಿರಲಿಲ್ಲ, ಯಾವುದೇ ಲಾಭ ಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸುಪ್ರೀಂ ಕೋರ್ಟ್ ಆ ಸಮನ್ಸ್ಗೆ ಸ್ಟೇ ನೀಡಿತು. ಆದರೆ ಈ ಕೇಸ್ ಮುಕ್ತಾಯವಾಗಲು ಬರೋಬ್ಬರಿ 11 ವರ್ಷಗಳು ಬೇಕಾದವು. ಮನಮೋಹನ್ ಸಿಂಗ್ ಅವರು 2024 ಡಿಸೆಂಬರ್ 27ರಂದು ತೀರಿಕೊಂಡ ನಂತರ ಕಾನೂನಿನ ಪ್ರಕಾರ ಈ ಮೇಲ್ಮನವಿ ಕೇಸ್ ವಜಾಗೊಳ್ಳಬೇಕಿತ್ತು. ಆದರೆ ಅವರ ಪರ ವಾದ ಮಂಡಿಸಿದ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಮತ್ತು ಎಎಂ ಸಿಂಘ್ವಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಮಾಡಿದರು. ಪ್ರಧಾನಿಯಾಗಿದ್ದ ಸಿಂಗ್ ಅವರು ತೀರಿಕೊಂಡಿರಬಹುದು, ಆದರೆ ವಿಚಾರಣಾ ನ್ಯಾಯಾಲಯ ಅವರ ಮೇಲೆ ಮಾಡಿದ್ದ ಕೆಟ್ಟ ಟೀಕೆಗಳು ಮತ್ತು ಆರೋಪಗಳು ಹಾಗೆಯೇ ಉಳಿದು ಬಿಡುತ್ತವೆ. ಅದು ಅವರ ಇಡೀ ಜೀವನದ ಪ್ರಾಮಾಣಿಕತೆಗೆ ಕಳಂಕ ತರುತ್ತದೆ. ಹಾಗಾಗಿ ಆ ಟೀಕೆಗಳನ್ನು ರದ್ದುಗೊಳಿಸಬೇಕು ಮತ್ತು ಕೇಸನ್ನು ಸೂಕ್ತವಾಗಿ ಕ್ಲೋಸ್ ಮಾಡಬೇಕು ಎಂದು ಕೋರ್ಟ್ಗೆ ಮನವಿ ಮಾಡಿದರು. ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೇವಲ ವ್ಯಕ್ತಿ ತೀರಿಕೊಂಡಿದ್ದಾರೆ ಎಂದು ಕೇಸ್ ತಳ್ಳದೆ ಕೇಸ್ನ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಸಿಂಗ್ ಅವರ ಮೇಲಿದ್ದ ಕಳಂಕವನ್ನ ಸಂಪೂರ್ಣವಾಗಿ ತೊಳೆಯಿತು. ಈ ಪ್ರಕರಣದ ಪ್ರಾಮುಖ್ಯತೆ ತಿಳಿಯಬೇಕೆಂದರೆ ನಾವು 2011ರಿಂದ 2014 ಕಾಲಘಟ್ಟಕ್ಕೆ ಹಿಂತಿರುಗಬೇಕು. 2012ರಲ್ಲಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ನೀಡಿದ ವರದಿ ಇಡೀ ದೇಶದಲ್ಲೇ ಬಿರುಗಾಳಿ ಎಬ್ಬಿಸಿತ್ತು. ಸ್ಪರ್ಧಾತ್ಮಕ ಹರಾಜು ಪ್ರಕ್ರಿಯೆ ಇಲ್ಲದೆ ಕಲ್ಲಿದ್ದಲು ಬ್ಲಾಕ್ಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಹಂಚಿದ್ದರಿಂದ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಸಿಎಜಿ ವರದಿ ನೀಡಿತ್ತು. ಇದು ಕೋಲ್ಗೇಟ್ ಹಗರಣವಾಗಿ ಬದಲಾಯಿತು. 2G ಸಿಸ್ಟಮ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಹಗರಣಗಳಿಂದ ಈಗಾಗಲೇ ಕಷ್ಟದಲ್ಲಿದ್ದ UPA 2 ಸರ್ಕಾರಕ್ಕೆ ಇದು ಚೇತರಿಸಿಕೊಳ್ಳಲಾಗದ ಪೆಟ್ಟು ನೀಡಿತು. ಆ ಸಮಯದಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ, ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಗಳು, ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳ ಗದ್ದಲ ಇವೆಲ್ಲವೂ UPA ಸರ್ಕಾರದ ಇಮೇಜ್ ಅನ್ನ ಧೂಳೀಪಟ ಮಾಡಿದ್ದವು. ಅಷ್ಟು ದಿನ ನೇರ ನಡೆ ಸಾಚಾ ವ್ಯಕ್ತಿ, ಖ್ಯಾತ ಆರ್ಥಿಕ ತಜ್ಞ ಎಂದು ಹೆಸರಾಗಿದ್ದ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವಕ್ಕೆ ಈ ಹಗರಣ ದೊಡ್ಡ ಕಪ್ಪು ಚುಕ್ಕೆಯಾಯಿತು. ವಿರೋಧ ಪಕ್ಷಗಳು ಅವರನ್ನ ಮೌನ್ ಮೋಹನ್ ಎಂದು ಗೇಲಿ ಮಾಡಿದವು. ಸರ್ಕಾರದ ಭ್ರಷ್ಟಾಚಾರವನ್ನ ತಡೆಯಲಾಗದ ಅಸಹಾಯಕ ಪ್ರಧಾನಿ ಎಂದು ಬಿಂಬಿಸಿದ್ದವು. 2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ನೀತಿ ಪಾರ್ಶ್ವವಾಯು ಮತ್ತು ಭ್ರಷ್ಟಾಚಾರವನ್ನೇ ಪ್ರಮುಖ ವಿಷಯವನ್ನಾಗಿ ಮಾಡಿ ಅಭೂತಪೂರ್ವ ಗೆಲುವು ಸಾಧಿಸಿತು. ಕಾಂಗ್ರೆಸ್ ತನ್ನ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಸೀಟುಗಳನ್ನು ಪಡೆದು ಮುಖಭಂಗ ಅನುಭವಿಸಿತು. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಮತ್ತೊಂದಿದೆ. 2017ರಲ್ಲೇ ಮತ್ತೊಂದು ಕಲ್ಲಿದ್ದಲು ಪ್ರಕರಣದ ವಿಚಾರಣೆಯ ವೇಳೆ ಸಿಬಿಐ ವಿಶೇಷ ನ್ಯಾಯಾಧೀಶ ಭರತ್ ಪರಾಶರ್ ಅವರು ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಅಧಿಕಾರಿಗಳು ಮತ್ತು ಸ್ಕ್ರೀನಿಂಗ್ ಕಮಿಟಿ ನೀಡಿದ ಶಿಫಾರಸಿನಂತೆ ನಂಬಿಕೆಯಿಂದ ಕೆಲಸ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಶಂಕೆಗೆ ಆಸ್ಪದವಿಲ್ಲ ಎಂದು ಹೇಳಿದ್ದರು. ಯಾವುದೇ ಒಬ್ಬ ಪ್ರಧಾನಿ ಕೆಲಸ ಮಾಡುವುದು ಅಧಿಕಾರಿಗಳ ಹಾಗೂ ಸಂಸ್ಥೆಗಳ ಸಲಹೆ ಮೇರೆಗೆ ಹೊರತು ಸ್ವಂತವಾಗಿ ಪ್ರತಿಯೊಂದನ್ನು ಪರಿಶೀಲಿಸಲು ಸಾಧ್ಯವಿಲ್ಲ ಎಂಬುದು ಸರಳ ಸತ್ಯ. ಆದರೆ ಆ ದಿನಗಳಲ್ಲಿ ರಾಜಕೀಯ ಗದ್ದಲದ ನಡುವೆ ಈ ಸತ್ಯಗಳು ಯಾರಿಗೂ ಕೇಳಿಸಲೇ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತಿದ್ದಂತೆಯೇ ಕಾಂಗ್ರೆಸ್ ಪಕ್ಷವು ಬಲವಾದ ತಿರುಗೇಟು ನೀಡಿದೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೈ ಶ್ರೀರಾಮ್ ರಮೇಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಮುಂದೆ ಮತ್ತು ಮನಮೋಹನ್ ಸಿಂಗ್ ಅವರ ಕುಟುಂಬದ ಮುಂದೆ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ.
ಪವನ್ ಖೇರ ಮತ್ತು ಕಪಿಲ್ ಸಿಬಲ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಇಮೇಜ್ ಅನ್ನು ರಾಜಕೀಯವಾಗಿ ಹಾಳು ಮಾಡಲಾಗಿತ್ತು. ಈಗ ಅವರಿಗೆ ನ್ಯಾಯ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಈ ಸುಪ್ರೀಂ ಕೋರ್ಟ್ ತೀರ್ಪು 2014ರಲ್ಲಿ ನಡೆದ ರಾಜಕೀಯ ಪತನವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಅನುಭವಿಸಿದ ಸೋಲನ್ನ ವಾಪಸ್ ತರಲು ಸಾಧ್ಯವಿಲ್ಲ. ಆದರೆ ಇದು ರಾಜಕೀಯ ಆರೋಪಗಳಿಗೂ ಮತ್ತು ನಿಜವಾದ ಕಾನೂನು ಅಪರಾಧಕ್ಕೂ ಇರುವ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ತಮ್ಮ ಜೀವಿತಾವಧಿಯಲ್ಲಿ ಅಪಾರ ಟೀಕೆ ಗೇಲಿಗಳನ್ನ ಮೌನವಾಗಿಯೇ ಸಹಿಸಿಕೊಂಡು ಹೋದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸುಪ್ರೀಂ ಕೋರ್ಟ್ನ ಈ ಕ್ಲೋಸರ್ ರಿಪೋರ್ಟ್ ಅಂಗೀಕಾರ ಮತ್ತು ಕ್ಲೀನ್ ಚಿಟ್ ಒಂದು ದೊಡ್ಡ ನ್ಯಾಯ. ಅವರು ಅಂದು ಹೇಳಿದಂತೆ ಇತಿಹಾಸ ಅವರ ಕಡೆಗೆ ನಿಜಕ್ಕೂ ದಯೆಯಿಂದಲೇ ಇದೆ. ನಿಮಗೆ ಈ ವಿಷಯದ ಬಗ್ಗೆ ಏನು ಅನಿಸುತ್ತೆ? ರಾಜಕೀಯ ಲಾಭಕ್ಕಾಗಿ ಒಬ್ಬ ವ್ಯಕ್ತಿಯ ಇಮೇಜ್ ಹಾಳು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಮಸ್ಕಾರ.